ಆಲ್ ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ವ್ಲಾಗ್ ಏನಪ್ಪ ಸ್ಪೆಷಲ್ಲು ಅಂದರೆ, ಇವತ್ತು ನಮ್ಮ ದೊಡ್ಡತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಅಲ್ವಾ, ಅವ್ರ ಅಕ್ಕನ ಮನೆ ಹತ್ರ. ನನ್ನ ಹಸ್ಬೆಂಡು ಅಕ್ಕ ಅಲ್ಲ ದೊಡಮ್ಮ ಅಂತ ಕರೆದು ನಾನು ಅವ್ರನ್ನ ದೊಡಮ್ಮ ಅಂತಲೇ ಕರಿತೀನಿ, ಓಕೆನಾ. ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಅವ್ರ ಮನೆ ಹತ್ರ ಒಂದು ದೊಡ್ಡ ರಾಮನ ದೇವಸ್ಥಾನ ಇದೆ. ಅಲ್ಲಿ ಇವತ್ತು ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಓಕೆ. ಜೋರಾಗಿ ಮಾಡ್ತಿದ್ದಾರೆ. ಅಲ್ಲಿ ದೇವರ ಅಲಂಕಾರ ಹೆಂಗಿದೆ, ಟೆಂಪಲ್ದು ಔಟ್ಲುಕ್ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಏನೇನು ಪ್ರೋಗ್ರಾಮ್ ಇರುತ್ತೆ, ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರ್ತಾ ಇದ್ದೀವಿ. ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ನಾವು ಹೆಂಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಹೆಂಗೆ ಎಂಜಾಯ್ ಮಾಡ್ತೀವಿ, ಇವತ್ತು ಕಂಪ್ಲೀಟ್ ವ್ಲಾಗ್ ಅದೇ ಆಗಿರುತ್ತೆ. ಫುಲ್ ವ್ಲಾಗ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ. ನಾನು ಒಂದು ಯೂಟ್ಯೂಬರ್ ಆಗಂಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ವ್ಲಾಗ್ನ ಕಂಪ್ಲೀಟ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ, ಓಕೆನಾ. ನಾನು ವ್ಲಾಗ್ ಎಂಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾವು ಹೊಟ್ವಿ ನಮ್ಮ ಮನೆಯಿಂದ ಹೋಗಿ ಅಕ್ಕನ ಮನೆಗೆ ಹೋಗಿ ಅಕ್ಕನ ಆರ್ಯ ಜೀವನ ನಮ್ಮ ಅತ್ತೆನ ಪಿಕಪ್ ಮಾಡ್ಕೊಂಡು ನಾವು ಹೋದ್ವಿ. ಹೋಗೋಷ್ಟಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಅವರೆಲ್ಲ ಕಾಯ್ದು ಊಟನೂ ಮುಗಿಸಿದ್ರು. ನಾವು ಅಲ್ಲಿಂದ ಓಟಿ ರೀಚ್ ಆಗೋಷ್ಟಲ್ಲಿ ಆಲ್ಮೋಸ್ಟ್ 2:30 ಆಗಿಬಿಟ್ಟಿತ್ತು. ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡಿ ಮುಗಿಸ್ಕೊಂಡ್ವಿ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹನುಮಾನ್ ಜಯಂತಿನೂ ಇತ್ತು ಅಲ್ವಾ ಈ ಸಂಡೆ. ಆ ಪ್ರಯುಕ್ತ ತುಂಬ ಜೋರಾಗಿ ಸೂಪರಾಗಿ ಅಲಂಕಾರ ಮಾಡಿದರು. ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೂವಿನಿಂದ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪ್ರಸಾದ ಅಂತೂ ದೇವ್ರ ಪ್ರಸಾದ ಅಪ್ಪ ಅಮೃತ ಅಂತಲೇ ಹೇಳ್ಬೋದು. ಅನ್ನ ಸಾಂಬಾರು, ಕೋಸಂಬರಿ, ಪಾಯಸ, ಬೂಂದಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅನ್ನ ರಸಮ್, ಅನ್ನ ಮಜ್ಜಿಗೆ, ಆಮೇಲಿಂದ ಕೊನೆಗೆ ಎಲ್ಲರಿಗೂ ಪ್ರಸಾದ ಥರ ಲಾಡುನೂ ಕೊಟ್ಟರು. ನಾವು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ರು. ಕಂಪ್ಲೀಟ್ ದೇವಸ್ಥಾನದ ಒಂದು ಪಿಕ್ಚರ್ ವಿಡಿಯೋ ತೊಗೊಂಬಂದಿದ್ರು. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ರಾಮ, ಸೀತೆ, ಲಕ್ಷ್ಮಣ ಹಾಗೆ ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ, ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ನಾವು ಊಟಕ್ಕೆ ಹೋದ್ವಿ. ದೊಡ್ಡಮ್ಮ ಮನೆ ಎದುರುಗಡೆನೆ ಶಾಮಿಯಾನ ಎಲ್ಲ ಹಾಕಿದ್ರು. ಅಲ್ಲೇ ಊಟಕ್ಕೂ ಕೂಡ ಅರೇಂಜ್ಮೆಂಟ್ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಇದ್ರು ಆ ಕ್ರೌಡಲ್ಲಿ. ನಾವು ಸೀಟ್ ಮಾಡ್ಕೊಂಡು ದೇವ್ರ ಪ್ರಸಾದ ಅಂತ ತಿನ್ಕೊಂಡು ಆಮೇಲಿಂದ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಹಂಗೆ ಪ್ರತಿಭಾ ಆಂಟಿ ಜ್ಯೂಸು ಕೊಟ್ಟರು. ಅಲ್ಲಿ ಜ್ಯೂಸೆಲ್ಲ ಕುಡ್ಕೊಂಡು ಈ ಬೇಸಿಗೆ ಟೈಮಲ್ಲ ಜ್ಯೂಸ್ ಇದ್ದೇ ಇರ್ಬೇಕು. ಜ್ಯೂಸೆಲ್ಲ ಕುಡ್ಕೊಂಡು ಹಂಗೆ ಕಾಮಿಡಿಯಾಗಿ ಹಂಗೆ ಮಾತಾಡ್ಕೊಂಡು ಇದ್ವಿ. ಆಯಿತು, ಪಲ್ಪಿ ಜ್ಯೂಸ್ ತೊಗೊಬಂದಿದ್ರು, ಅದನ್ನು ಕುಡ್ದಿದ್ದಾಯಿತು. ಆಮೇಲಿಂದ ಸುಷ್ಮಾ ಅವ್ರು ರೇಗಿಸ್ತಾ ಇದ್ರು, ಅದು ಎಕ್ಸ್ಪೈರಿ ಇರ್ಬೋದು ನೋಡಿ ಅಂತ. ಹಂಗೆ ಜ್ಯೂಸ್ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅನ್ಬೋದು. ಒಂದು ಒಳ್ಳೆ ಫ್ಯಾಮಿಲಿಗೆ ನಾ ಮೆಂಬರ್ ಆಗಿದ್ದೀನಿ ಅಂತ ಹೇಳೋಕ್ಕೆ ನಾ ಖುಷಿ ಪಡ್ಬೋದು. ತುಂಬ ಒಳ್ಳೆ ಫ್ಯಾಮಿಲಿ, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಖುಷಿಯಿಂದ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ನಾವು ಹೋಗಿ 2:30 ಆಗಿತ್ತು. ಅಲ್ಲೆಲ್ಲ ಹೋಗಿ ನಾವು ಒಂದು 7 ಗಂಟೆಗೆ ನಾವು ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇಲ್ಲಿನ ಪ್ರತಿಭಾ ಆಂಟಿ ತರಕಾರಿ ಕೊಟ್ಟಿದ್ರು, ಆಯಿತಾ. ಜಾಸ್ತಿ ತರಕಾರಿ ಇತ್ತು ಅಂದ್ಬಿಟ್ಟು ಅದನ್ನು ನಾವು ನಮ್ಮ ಮಂಜು ಆಂಟಿ ಹಂಚ್ತಾ ಇದ್ರು, ಆಯಿತಾ. ನಾನು ಹೇಳ್ತಿದ್ದೆ, ಆಂಟಿ ನೀಟಾಗಿ ಹಂಚಿ ಆಯಿತಾ, ಗುಡ್ಡೆ ಮಾಡಿ ವ್ಯಾಪಾರ ಮಾಡಿ 10 ರೂಪಾಯಿ ಒಂದು ಗುಡ್ಡೆ ಅಂತ. ಸುಷ್ಮಾ ಬಂದು ರೇಗಿಸ್ತಾ ಇದ್ರು, ನೀ ಗುಡ್ಡೆ ಮಾಡೋಷ್ಟರಲ್ಲಿ ಇನ್ನು ಲೇಟ್ ಆಗುತ್ತೆ, ನಾನೇ ಮಾಡ್ತೀನಿ ಇರಿ ಅಂತ. ಆಮೇಲೆ ಕೋಕಿಲ ಆಂಟಿ ಜೊತೆ ಮಾತಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಹಂಗೆ ಮಂಜು ಆಂಟಿ ಹೇಳ್ತಿದ್ರು 10 ರೂಪಾಯಿಗೆ ಇಷ್ಟು ಗುಡ್ಡೆ ಕೊಡ್ತಾರೆ ಅಂತ. ಆಮೇಲೆ ಸುಷ್ಮಾ ವಾದಿಸ್ತಿದ್ರು, ಎಲ್ಲಿ ಕೊಡ್ತಾರೆ ಸುಮ್ಮನೆ ರಮ್ಮ ಅಂತ. ಆಮೇಲೆ ಹಂಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ನಿಜ ಹೇಳ, ಇಂಥ ಕ್ವಾಲಿಟಿ ಟೈಮ್ನ ವಾರಕ್ಕೊಂದ್ಸಲಿ ತಿಂಗ್ಳಿಗೊಂದ್ಸಲಿ ಹಿಂಗೆ ಗೆಟ್ ಟುಗೆದರ್ ಮಾಡಿ ನಾವಂತೂ ಅವಾಗವಾಗ ಸಿಗ್ತಾ ಇರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ, ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ಆಗಿರೋಂಥ ಫ್ಯಾಮಿಲಿ, ಯಾರ ಕಣ್ಣು ಬೀಳದೆ ಇರಲಿ, ಟಚ್ ವುಡ್ ಹಿಂಗೆ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಚೆನ್ನಾಗೆ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡು ಅವ್ರ ಕಾಳು ಹೇಳ್ಕೊಂಡು ಅಲ್ಲಿ ಮಜಾ ಮಾಡಿದ್ದಾಯ್ತು. ಆಮೇಲೆ ಅಲ್ಲಿಂದ ಎಲ್ಲರೂ ಮನೆಗೆ ಹೊಟ್ಟಿದ್ದಾಯ್ತು. ನಮ್ಮ ದೊಡ್ಡತ್ತೆ ಮನೆ ಹಳೇ ಕಾಲದ ಮನೆ. ಇಲ್ಲಿ ರಾಮನವಮಿ ದೇವಸ್ಥಾನ, ರಾಮನ ದೇವಸ್ಥಾನ ಎದುರುಗಡೆ ಇತ್ತು. ಇಲ್ಲಿ ರಾಮನವಮಿ ಹಬ್ಬ ಮಾಡಿದ್ರು. ನಾವು ಇಲ್ಲಿಗೆ ಬಂದಿದ್ವಿ.
ಫ್ಯಾಮಿಲಿ ಗೆಟ್ ಟುಗೆದರ್ನೂ ಆಯಿತು, ಒಳ್ಳೆ ಊಟ ದೇವ್ರ ಪ್ರಸಾದನೂ ಆಯಿತು. ಇವಾಗ ಇಲ್ಲಿಂದ ಮನೆಗೆ ಹೊರಟಿದ್ದಾಯಿತು. ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ವಿಲ್ ಟೇಕ್ ಕೇರ್. ಬಾಯ್. ಎಂಡ್ ಆಫ್ ದ ವಿಡಿಯೋ ಒಂದು ಕ್ಯೂಟ್ ಕ್ಲಿಪ್ಪಿಂಗ್ ಅಂತಾನೆ ಹೇಳ್ಬೋದು. ನಮ್ಮ ಆರ್ಯ ನಾವೋದ್ರಂತೂ ಅವನಿಗೆ ಫುಲ್ ಖುಷಿ ಆಯ್ತಾ. ಅವ್ರ ಅಜ್ಜಿ ಜೊತೆಗೆ ಸೊಪ್ಪು ಬಿಡ್ಸ್ಕೊಂಡು ಆಟ ಆಡ್ತಿದ್ದ. ಅಜ್ಜಿ ತೇ ನಾ ಸೊಪ್ಪು ಬಿಡಿಸ್ತೀನಿ ಅಂತ ಸೊಪ್ಪು ಬಿಡಿಸ್ಕೊಂಡು ಅವ್ರ ಜೊತೆಗೆ ಆಟ ಆಡ್ತಿದ್ದ. ಹಂಗೆ ಅವ್ರಮ್ಮ ಮಿಕ್ಸಿ ರುಬ್ತಿದ್ರೆ ಅಕ್ಕನ ಜೊತೆಗೆ ಆನ್ ಮಾಡ್ಕೊಂಡು ಆಟ ಆಡ್ತಿದ್ದ. ಕ್ಯೂಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ.